ಕೊಟ್ಟರು. ಅದೇನೋ ಮುಖ್ಯ ಇಲ್ಲ. ಇಲ್ಲಿ ಮುಖ್ಯ ಏನಪ್ಪ ಅಂದ್ರೆ ಗಡಿಬಿಡಿಯಿಂದ ಏಕಾಏಕಿಯಿಂದ ನಡೆಯೋದು ಕಾರಣ ಯಾರು ಅಂತ ಪ್ರಶ್ನೆ ಮಧ್ಯದಾಗ ಈಗಾಗಲೇ RCB ಮೇಲೂ ಆಗ್ಯದ, ಅದ್ರ ಜೊತೆಗೆ ಅದ್ರ ಮೇಲೆ ಹಾಕ್ಯದ, DNA ಮೇಲೆ ಆಗ್ಯದ, ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಆಗ್ಯದ. ಈಗ ನಿಧಾನಕ್ಕೆ ಅದ್ರಾಗ ಭಾಗವಹಿಸಿದಂಥ ಸಿದ್ದರಾಮಯ್ಯ ಜೊತೆಗೆ ಮತ್ತು DK ಶಿವಕುಮಾರ್ ಅವ್ರ ಜೊತೆಗೆ ಈಗ ರಾಜ್ಯಪಾಲ ಹೆಸರು ಅದ್ರಲ್ಲಿ ಬರ್ಲಿಕ್ಕೆ ಆಗ್ತದೆ. ಅದಕ್ಕೆ ರಾಜ್ಯಪಾಲಕ್ಕೆ ಆಹ್ವಾನ ಕೊಟ್ಟಾರೆ. ಅವರು ಎಲ್ಲರೂ ಕೊಡ್ತಾರೆ, ದೊಡ್ಡ ಕಾರ್ಯಕ್ರಮ ಮಧ್ಯೆ ಕೊಡಲೇಬೇಕಾಗ್ತದೆ, ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರೋಟೋಕಾಲ್ ಇರ್ತದೆ. ಯಾಕಂದ್ರೆ ರಾಜ್ಯ ಮಟ್ಟದ ಒಂದು ಟೀಮ್ ಗೆದ್ದು ಬಂದಾಗ ಸಹಜ ಏನಪ್ಪ ಅಂದ್ರೆ ಎಲ್ಲರಿಗೂ ಉತ್ಸಾಹ ಇರ್ತದೆ. ಅವೆಲ್ಲ ನಮ್ಮನ್ನು ನೋಡಲಿ, ಗೌರವಿಸಲಿ, ಮಾತಾಡಿಸಲಿ ಅನ್ನೋದು ಎಲ್ಲ ಆಟಗಾರರಿಗೂ ಇರ್ತದೆ, ಜೊತೆಗೆ ಇವ್ರಿಗೂ ಇರ್ತದೆ. ನಾವು ಜನರ ನಡುವಿನಿಂದ ಗೆದ್ದು ಬಂದಂಥ ಮಕ್ಕಳ ನಾವು ಅವ್ರ ಭೇಟಿ ಅವ್ರು ನೋಡೋಣ ಆಟಗಾರನ ಅಂತ ಇವ್ರಿಗೂ ಇರ್ತದೆ, ಯಾರಿಗಿಲ್ಲ. ಯಾಕಂದ್ರೆ ಎಲ್ಲರೂ ಇದ್ದ ಕಾರಣದಿಂದ 3-4 ಲಕ್ಷ ಜನ ಒಮ್ಮೆಗೆ ಓಡಿ ಬರುವಂಥದ್ದು. ಆದರೆ ಅವರು ಓಡಿ ಬರಲಾರ್ದಂಗೆ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನೋದು ಬಂದು ಇದರಲ್ಲಿ ಆಡಳಿತ ವ್ಯವಸ್ಥೆ ಫೇಲ್ಯೂರ್. ಅದಕ್ಕೆ ಈಗಾಗಲೇ ಸೂಕ್ಷ್ಮವಾಗಿ ಕಾಂಗ್ರೆಸ್ ಸರ್ಕಾರ ಸಹಿತ ಒಪ್ಕೊಳ್ಳಿಕ್ಕತ್ತದ, ಸ್ವಲ್ಪ ನಮಗೆ ತಪ್ಪಾಗ್ಯದ, ಇನ್ನು ಆಗುವುದಿಲ್ಲ ಅನ್ನುವಂಗೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಈಗ ಚರ್ಚೆ ಮಾಡೋಕ್ಕೆ ನಮ್ಮ ಏನಪ್ಪ ಅಂತ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯರನ್ನ ಮತ್ತು DK ಶಿವಕುಮಾರನ್ನ ಕರೆಸಿದ್ದಾರೆ. ಕರೆಸಿನ ಒಂದಿಷ್ಟು ತಾಕೀತು ಮಾಡ್ಬೋದು ಮಾತ್ರ ಅಷ್ಟೇ. ಆದರೆ BJPಗರು ಬಯಸುವಂಗೆ DK ಶಿವಕುಮಾರ್ ಆಗಲಿ ಅಥವಾ ನಮ್ಮ ಸಿದ್ದರಾಮಯ್ಯರಾಗಲಿ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸ್ವಲ್ಪ ದೂರದ ಕನಸು ಅಂತದು. ಯಾಕಂತಂದ್ರೆ ಈಗ ಅವರು ರಾಜೀನಾಮೆ ಕೊಟ್ಟರೆ ಸರ್ಕಾರನ ಬಿದ್ದು ಹೋಗುವಂಥ ಪ್ರಸಂಗ ಅದ. ಯಾಕೆ ಬಿದ್ದು ಹೋಗ್ತದಪ್ಪ ಅಂತಂದ್ರೆ ಸರ್ಕಾರದಲ್ಲಿ ಅವರು ಪರವಾಗಿ ಸಾಕಷ್ಟು MLAಗಳಿದ್ದಾರೆ, ಮತ್ತೇನು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಸಹಿತ ನಾಳೆ ಕೇಳೋದ ಪ್ರಸಂಗ ಬರ್ತದೆ. ಅವರು ಅಷ್ಟು ತಪ್ಪು ಯಾಕ್ರಿ, ಎಲ್ಲರೂ ತಪ್ಪದು ಇದ್ರೊಳಗೆ. ಇವನ್ನ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯಪಾಲನೂ ಕರೆಸಬೇಕಾಗ್ತದೆ. ಯಾಕೆ ಅವರು ಭಾಗವಹಿಸಿದ್ರಲ್ಲ. ಅಂದರೆ ಭಾಗವಹಿಸಿದವರೆಲ್ಲರೂ ಇದಕ್ಕೆ ಅನುಕೂಲ ಮಾಡಿಕೊಟ್ಟವರೆಲ್ಲರೂ ತಪ್ಪಿತಸ್ಥರಾದ್ರೆ ಎಲ್ಲರೂ ತಪ್ಪಿತಸ್ಥರಣ. ಹೀಗಾಗಿ ಈ ಘಟನೆ ನಡೆದು ಅದ್ರ ಜೊತೆಗೆ ಜನರೂ ತಪ್ಪಿತಸ್ಥರಣ. ಯಾಕಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಈ ರೀತಿ ಇದ್ದಾಗ ಸಂಯಮ ಬೇಕಾಗ್ತದೆ. ಹೌದು, ಮಾಸ್ ಒಂದು ಹಿಪ್ನೋಟಿಸಮ್ ಆದಂಗೆ ಆಗ್ತದೆ. ಏನೋ ನಾವು ಮನಸ್ಶಾಸ್ತ್ರದನ್ನೇನು ವ್ಯಾಖ್ಯಾನ ಮಾಡ್ಬೋದು, ಅದಕ್ಕಿಲ್ಲ ಅಂತಲ್ಲ. ಆದರೆ ಸಹಜವಾಗಿ ಒಂದು ವಿಚಾರ ಮಾಡಿದಾಗ ಸರಳ ಸಿದ್ಧಾಂತ ಏನಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡಬೇಕಪ್ಪ ಜನ ಆದರು ಅಂದರೆ. ಅದು ಒಟ್ಟಾರೆಯಾಗಿ ಸಮೂಹ ಮಾಧ್ಯಮ